ಆರ್ಸಿಬಿ ವಿಜಯೋತ್ಸವದಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷಕ್ಕೆ ಸಿಕ್ತು ಮತ್ತೊಂದು ಅಸ್ತ್ರ. ಸರ್ಕಾರದ ಎಡವಟ್ಟಿಂದ ಮತ್ತೆ ಮೈತ್ರಿಯ ಬಂಧ ಗಟ್ಟಿಯಾಗಿದೆ. ಕಾಂಗ್ರೆಸ್ಗೆ ಕೈಕೊಟ್ಟ ಅದೃಷ್ಟ ದೋಸ್ತಿಗಳಿಗೆ ಲಕ್ ಈ ಮೂಲಕ ಕುಲಾಯಿಸ್ತಾ ಇದೆ. ಯಾಕಂದ್ರೆ ಬರ್ನಿಂಗ್ ಇಶ್ಯೂ ಇದು ರಾಜ್ಯದಲ್ಲಿ. ಸರ್ಕಾರದ ವಿರುದ್ಧ ಜಂಟಿ ಆಪರೇಷನ್, ಜಂಟಿ ಹೋರಾಟಕ್ಕೆ ಪ್ಲಾನ್, ಸರ್ಕಾರದ ಮೇಲಿರುವಂತಹ ಆಕ್ರೋಶವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದಿನ ವಾರ ಬೃಹತ್ ಹೋರಾಟಕ್ಕೂ ಕೂಡ ಮೈತ್ರಿ ಪಡೆ ಸಜ್ಜಾಗ್ತಾ ಇದೆ ಅನ್ನೋದರ ಮಾಹಿತಿ. ಸರ್ಕಾರದ ನಡೆ, ಪೊಲೀಸ್ ವಿರೋಧಿ ಧೋರಣೆ, ಪಲಾಯನವಾದ ಬುದ್ಧಿ ಇದೆಲ್ಲದರ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಮೂಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಲ್ಲೂ ಕೂಡ ಸರ್ಕಾರದ ಎಲ್ಲ ವಿಚಾರಗಳನ್ನು ತೆಗೆದು ಜಂಟಿಯಾಗಿ ಹೋರಾಟ ಮಾಡಿ ಚುನಾವಣೆಗಳ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾದಂಗೆ ಕಾಣಿಸ್ತಾ ಇದೆ. ಪೂರ್ವಭಾವಿಯಾಗಿ ನಿನ್ನೆಯ ಜಂಟಿ ಸುದ್ದಿಗೋಷ್ಠಿ ಸಾಕ್ಷಿ. ಬಹುಶಃ ಈ ನಿನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇತ್ತು, ಇವರಿಬ್ಬರನ್ನ ಹೊರಗಾಕಿ ಏನಾದರೂ ಒಬ್ಬರನ್ನ ಹೊಸಬನ್ನ ತರೋದು ಒಳ್ಳೆಯದು. ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ, ಇವ್ರದ್ದು ಏನಾದ್ರು ಅಲ್ಪ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಅಲ್ಪ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ. ಇಲ್ಲೇದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರು ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು, ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಈ ರೀತಿ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗೆ ಉಳಿದುಕೊಂಡಿದೆ. ಆ 11 ಜನ ಅಮಾಯಕರ ಜೀವ ಇವತ್ತೇನು ಹೋಗಿದೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನ ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂತದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ, ಇಲ್ಲಿನ ಡಿಸಿಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂತದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮಗೆ ಸಿಬಿಐ ಮಾಡಿದ್ರೆ ಒಳ್ಳೇದಿತ್ತು, ಆದ್ರೆ ನೀವು ಸಿಬಿಐನ ನಂಬೋದೇ ಇಲ್ಲಲ್ಲ. ಈ ತನಿಖೆ ಆಗ್ಬೇಕು, ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನು ಹುಡುಕ್ತಾ ಇದ್ರಿ, ಕತ್ತಲೆಯ ರಾಜ್ಯದಲ್ಲಿ ನಾವು ಬೆಳಕನ್ನ ಹುಡುಕಕ್ಕೆ ಹೊರಟಿದ್ರಿ. ನ್ಯಾಯಕ್ಕಾಗಿ ಬೆಳಕನ್ನ ಹುಡುಕ್ತಿರಿ ನಾವು. ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಕುಮಾರಸ್ವಾಮಿ ಅವರು ನಿನ್ನೆಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳನ್ನು ರಿವೀಲ್ ಮಾಡಿದ್ರು. ಅವರು ಹೇಳದಂತಹ ವಿಚಾರಗಳಿದೆಯಲ್ಲ, ಈ ಮಧ್ಯಾಹ್ನ 3:15ಕ್ಕೆ ಗೊತ್ತಾಯಿತು ನಮಗೆ ಫಸ್ಟ್ ಡೆತ್ ಆಗಿದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ಡಾಕ್ಯುಮೆಂಟ್ ಪ್ರಕಾರ ಬ್ರಾಡ್ ಡೆತ್ತು 3:15ಕ್ಕೆ. ಬಟ್ ಸರ್ಕಾರದ ಕಾರ್ಯಕ್ರಮ ಶುರುವಾಗಿದ್ದು 4:15ಕ್ಕೆ. ಇವೆಲ್ಲ ವಿಚಾರ ಗೊತ್ತಾಗಿ 1 ಗಂಟೆ ನಂತರ ಕೂಡ ಇವರು ಹೆಂಗೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು, ಆತ್ಮಸಾಕ್ಷಿ ಇಲ್ವಾ ಅನ್ನೋ ವಿಚಾರಗಳೆಲ್ಲ ಇದೆಯಲ್ಲ, ತುಂಬ ಕ್ರೂಷಿಯಲ್. ಅದು ಜನರಿಗೆ ಅದು ತುಂಬ ಇಂಪಾರ್ಟೆಂಟ್. ಯಾರಿಗೂ ಗೊತ್ತೇ ಇರಲಿಲ್ಲ ವಿಚಾರಗಳು. ಸೊ ಇಬ್ಬರು ಒಟ್ಟಾಗಿ ಬರ್ತಾ ಇದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್. ಹೀಗಾಗಿ ಮುಂದಿನ ದಿನದಲ್ಲಿ ಹೋರಾಟ ಹೆಂಗೆ ಅನ್ನೋದು ಪ್ರಶ್ನೆ. ಲಾಸ್ಟ್ ಸೆಷನಲ್ಲಿ ನಾವು ನೋಡಿದ್ವಿ, ಸೆಷನ್ ಟೈಮ್ನಲ್ಲಿ ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣಕ್ಕೆ ಕಾಂಗ್ರೆಸ್ನವರಿಗೆ ಪರಿಷತ್ನಲ್ಲಿ ನಂಬರ್ಸ್ ಇರಲಿಲ್ಲ, ಆದರೂ ಕೆಲ ಬಿಲ್ಗಳನ್ನು ಪಾಸ್ ಮಾಡ್ಕೊಂಡಿದ್ರು. ಸೊ ಈಗ ದೂರ ಆಗಿದ್ದ ದೋಸ್ತಿಗಳು ಹತ್ರ ಆಗಿದ್ದಾರೆ. ಅಫಿಷಿಯಲ್ ಆಗಿ ಏನು ದೂರ ಆಗಿರಲಿಲ್ಲ ಅವರು, ಬಟ್ ಒಳಗೊಳಗೆ ಒಂದು ಭಿನ್ನಾಭಿಪ್ರಾಯ ಇತ್ತು. ಅದೆಲ್ಲವನ್ನ ಸರಿದೂಗಿಸಿ ಒಂದಾಗಿ ಹೋರಾಟ ಮಾಡೋದಕ್ಕೆ ಈ ಇಶ್ಯೂ ತುಂಬ ಇಂಪಾರ್ಟೆಂಟ್ ಆಯಿತು ಅಂತ ಕಾಣಿಸುತ್ತೆ.